ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ? ಇವತ್ತು ನಾನು ಚಪಾತಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಬ್ಯಾಚುಲರ್ಸ್ಗೆ ಆಲ್ಮೋಸ್ಟ್ ಗೊತ್ತಿರೋದಿಲ್ಲ ಯಾವ ಥರ ಮಾಡೋದು ಅಂತೇಳಿ, ಬಟ್ ತುಂಬ ಈಸಿ. ನೀವು ಒಂದು ಸಲ ಟ್ರೈ ಮಾಡಿದ್ರೆ ನಿಮಗೆ ಈಸಿ ಅನ್ನಿಸ್ಬಿಡತ್ತೆ. ಸೊ ಇವಾಗ ನಾನು ಅದು ಗೋಧಿ ಹಿಟ್ಟು ಹಾಕ್ಕೊಂಡು ನೀವು ಇದರಲ್ಲಿ ಹಾಟ್ ವಾಟರ್ನಲ್ಲಿ ನೀವು ಮಿಕ್ಸ್ ಮಾಡಿ. ಅದೇನೆಂದರೆ ತುಂಬ ಸಾಫ್ಟಾಗಿ ಬರುತ್ತೆ ಚಪಾತಿ. ಅದು ಸಾಫ್ಟಾಗಿ ಬಂದು ಮತ್ತು ಅದು ನಿಮಗೆ ಬೇಯಿಸುವಾಗ ಫುಲ್ಲು ನೀವು ಆಯಿಲ್ ಹಾಕಲಿಲ್ಲ ಅಂದ್ರೂ ಫುಲ್ ಸಾಫ್ಟಾಗಿ ಬಂದು ಅದು ಊದ್ಕೊಳ್ಳುತ್ತೆ. ನೀವು ನೋಡೋರಂತೆ ವೀಡಿಯೋದಲ್ಲಿ ನೆಕ್ಸ್ಟ್ ತೋರಿಸ್ತೀನಿ ಮುಂದೆ. ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಅದೇನೆಂದರೆ ತುಂಬ ಮಿದ್ದಷ್ಟು ಅದು ಸಾಫ್ಟ್ ಆಗುತ್ತೆ ಚಪಾತಿ. ಸೊ ಇವಾಗ ನೋಡಿ ಯಾವ ಥರ ಅಂದರೆ ಬಿಸಿ ನೀರಿರುತ್ತೆ. ಸೊ ನೀವು ಫಸ್ಟು ಹಾಟ್ ವಾಟರ್ ಹಾಕಿದ್ಮೇಲೆ ಸ್ವಲ್ಪ ಸ್ಪೂನ್ನಲ್ಲಿ ಇದು ಮಾಡಿಬಿಟ್ಟು ಆಮೇಲೆ ಕೈನಲ್ಲಿ ಚೆನ್ನಾಗಿ ಮಿದಿತಾ ಬನ್ನಿ. ಆಮೇಲೆ ತಣ್ಣೀರು ಹಾಕ್ಕೊಂಡ್ರು ನೋ ಇಶ್ಯೂಸ್. ಸ್ವಲ್ಪ ನಂದೇನಂದರೆ ಇದು ತೆಳ್ಳಗಾಗ್ಬಿಟ್ಟಿತ್ತು ಅಂತೇಳಿ ಇನ್ನು ಸ್ವಲ್ಪ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಫುಲ್ಲು ಎಷ್ಟಾಗುತ್ತೆ ಅಷ್ಟು ಕಂಪ್ಲೀಟ್ ಮಿದ್ಬಿಟ್ಟು ಚಪಾತಿ ಯಾವ ಥರ ನಾದಬೇಕು ಆ ಲೆವೆಲಿಗೆ ಬರೋ ಥರ ಮಿತ್ಕೊಳ್ಳಿ ಚೆನ್ನಾಗಿ. ಇವಾಗ ನೋಡಿ ಆಲ್ಮೋಸ್ಟ್ ಆಗಿದೆ. ಇದಕ್ಕೆ ಸ್ವಲ್ಪ ಒಂದು 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಿದ್ದೀನಿ. ಸೊ ಆಯಿಲ್ ಹಾಕ್ಕೊಂಡು ಮತ್ತೆ ಅದು ಕಂಪ್ಲೀಟ್ ಮಿತ್ಕೊಳ್ಳಿ. ನೋಡಿ ಅದ ಬಂದರೆ ಸಾಕು. ಬ್ಯಾಚುಲರ್ಸ್ ಎಲ್ಲ ಮನೆಯಲ್ಲೇ ಮಾಡ್ಕೊಳ್ಬೋದು. ಅದು 2 ನಿಮಿಷದ ಕೆಲಸ. ನಿಮಗಂದರೆ ಒಬ್ಬೊಬ್ಬರೇ ಇದ್ರಂತೂ ಒಂದು 5 ಚಪಾತೀಸ್ ಅಥವಾ ಒಂದು 4 ಚಪಾತೀಸ್ ಆದ್ರೂ ಸಾಕಾಗತ್ತೆ. ಅದು 2 ನಿಮಿಷದಲ್ಲಿ ಮಾಡ್ಬೋದು. ಸೊ ಅದನ್ನು ಮಿದ್ಬಿಟ್ಟು ಒಂದು ರೌಂಡ್ ಶೇಪಲ್ಲಿ ಮಾಡಿಕೊಂಡು ಈ ಥರ ತೀಟ್ಕೊಳ್ಳಿ. ಪೌಡ್ರ್ ಹಾಕ್ಕೊಂಡು ತೀಟ್ಕೊಳ್ಳಿ. ಸೊ ಅದು ತೆಗೆಯೋದಕ್ಕೂ ತುಂಬ ಈಸಿ. ನೋಡಿ ತೆಗೆದ್ರೆ ಈಸಿಯಾಗಿ ಬಂದುಬಿಡತ್ತೆ. ಸೊ ತವನ ಚೆನ್ನಾಗಿ ಬಿಸಿ ಮಾಡಿ ಆಮೇಲೆ ಅದನ್ನು ಹಾಕಿ ಸ್ವಲ್ಪ ಮೇಲಷ್ಟೇ ಆಯಿಲ್ ಹಾಕ್ತೀನಿ, ಜಾಸ್ತಿ ಆಯಿಲ್ ಹಾಕೋದಿಲ್ಲ. ಸೊ ಇದನ್ನು ಆಯಿಲ್ ಹಾಕ್ಬಿಟ್ಟು ಒಂದು 2-3 ಸಲ ನಾವು ಅದು ಬಿಸಿನೇ ಗೊತ್ತಾಗೋದಿಲ್ಲ. ನೀವು ಕೈನಲ್ಲೇ ಕೂಡ ಯೂಸ್ ಮಾಡ್ಬೋದು. ನನಗೆ ಅದು ಏನು ಇದು ಸಿಕ್ಕಿಲ್ಲ. ಸೊ ಹಂಗಾಗಿ ನಾನು ಕೈಯಲ್ಲೇ ಮಾಡ್ತಾಯಿದ್ದೆ ಅರ್ಜೆಂಟಿಗೆ. ಮಕ್ಕಳಿಗೆ ಟಿಫನ್ಗೆ ಹಾಕಬೇಕಿದೆ ಅಲ್ಲ. ಸೊ ಹಂಗಾಗಿ ತೀಡೋದು ಈಸಿ. ಒಂದು 3-4 ಟೈಮ್ಸ್ ನೀವು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಈಸಿಯಾಗಿ ಆಗಿಬಿಡತ್ತೆ. ಚಪಾತಿ ಮಾಡೋದು ತುಂಬ ಈಸಿ. ಯಾಕಂದರೆ ಹೊರಗಡೆ ತೊಗೊಳ್ತೀವಿ ಅಂದರೆ 25 ರೂಪೀಸ್ ಒಂದು ಚಪಾತಿ ಇರುತ್ತೆ. ಸೊ ನಾವು ಜಸ್ಟ್ ಒಂದು 5 kgs ಅಂತ ಹೇಳಿದ್ರೆ ನಿಮಗೆ ಒಂದು 200-300 ಸಮಥಿಂಗಲ್ಲಿ ಬಂದುಬಿಡತ್ತೆ. ಗೋಧಿ ಹಿಟ್ಟೇ 300ಅಲ್ಲಿ ಬರುತ್ತೆ. ಅದನ್ನು ನಾವು ಒಂದೊಂದು ಚಪಾತಿ ನೀವು ಹೋಗಿ 25 ರೂಪಾಯಿ ಕೊಟ್ಟು ತೊಗೊಳ್ಳೋ ಬದಲಿಗೆ ಸೊ ಅದು 1 ತಿಂಗಳು ಕೂಡ ಬಂದುಬಿಡತ್ತೆ ನಿಮಗೆ ಚಪಾತಿ ಹಿಟ್ಟು. ಸ್ವಲ್ಪ ಹಾಕ್ಕೊಂಡ್ರೆ ನಮಗೆ ಒಂದು 20 ಚಪಾತಿವರೆಗೂ ನಾವು ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಅದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಹಸಿ ಇದ್ದರೆ ಚೆನ್ನಾಗಿರೋದಿಲ್ಲ. ಸೊ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಬಿಟ್ಟು ಮಾಡಿ. ನೋಡಿ ಎಷ್ಟು ಸಾಫ್ಟಾಗಿದೆ. ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಸಾಫ್ಟ್ ಹೆಂಗೆ ಬರುತ್ತೆ ಅಂತೇಳಿ. ನೋಡಿ ಇದು ಹಂಗೆ ಡಬಲ್ ಲೇಯರ್ ಬರುತ್ತೆ. ಸೊ ಅದು ನಿಮ್ಗೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರತ್ತೆ. ನನ್ನ ಮಕ್ಕಳಿಗೆ ಚಪಾತಿ ಇರಲೇಬೇಕು. ಅಂದರೆ ಈವ್ನಿಂಗ್ ಅಥವಾ ಮಾರ್ನಿಂಗ್ ಯಾವಾಗಾಗುತ್ತೆ ಅವಾಗ ಮಾಡ್ತಾನೆ ಇರ್ತೀವಿ. ಸೊ ಹಂಗಾಗಿ ಅವ್ರಿಗೆ ತುಂಬ ಫೇವ್ರೇಟ್ ಆಗಿಬಿಟ್ಟಿದೆ. ನೀವು ಬಿಸಿ ನೀರು ಹಾಕೋದ್ರಿಂದ ತುಂಬ ಸಾಫ್ಟ್ನೆಸ್ ಬರುತ್ತೆ. ಸೊ ರಫಾಗಿ ಬರೋದಿಲ್ಲ. ಏಜ್ ಆಗಿರೋರು ಕೂಡ ತುಂಬ ಚೆನ್ನಾಗಿ ತಿನ್ಬೋದು ಅದನ್ನು. ನಿಮಗೇನಾದರೂ ತುಂಬ ದಿನ ಇಟ್ಕೊಳ್ಬೇಕು, ಒಂದು 1 ವೀಕ್ ಇಟ್ಕೊಳ್ಬೇಕಂದ್ರೆ ಏನು ತಣ್ಣೀರಿನಲ್ಲೇ ಮಿಕ್ಸ್ ಮಾಡಿ. ಇಲ್ಲ ನನಗೆ ಆವಾಗಲೇ ಬಿಸಿ ಬಿಸಿಯಾಗಿ ತಿನ್ನಬೇಕಂತ ಏನಾದರೂ ಇದ್ದರೆ ಬಿಸಿನೀರು ಹಾಕಿ. ತುಂಬ ಚೆನ್ನಾಗಿ ಸಾಫ್ಟ್ನೆಸ್ ಬರುತ್ತೆ. ತೀಡೋದು ನೋಡ್ತಾ ಇದ್ದೀರಾ ಯಾವ ಥರ ತೀಡೋದು ಅಂತೇಳಿ. ನಾನು ಡೈಲಿ ಮಾಡಿ ಪ್ರಾಕ್ಟೀಸಿಗೆ ತುಂಬ ಸ್ಪೀಡಾಗಿ ಮಾಡ್ತಾಯಿದ್ದೆ. ಇವಾಗ ನೋಡಿ ಇನ್ನೊಂದು ಚಪಾತಿ ನಿಮಗೆ ತೋರಿಸ್ತೀನಿ ಯಾವ ಥರ ಮೇಲೆ ಉಬ್ಬಿ ಬರುತ್ತೆ ಅಂತೇಳಿ. ಈ ಥರ ಮಾಡೋದ್ರಿಂದ ಒಂದು ಸಲ ಬೇಯಿಸ್ಬಿಟ್ಟು ಮತ್ತೆ ಉಲ್ಟಾ ಹಾಕಿ ಒಂದೇ ನಿಮಿಷ ಬೇಯಿಸಿ 2 ಕಡೆ ಉಲ್ಟಾ ಮಾಡಿ ಆಮೇಲೆ ಹಾಕಿದ್ರೆ ಫುಲ್ಲು ಅದು ಇದು ಬರುತ್ತೆ. ನೀವು ಹೆಂಗೆ ಟಿ ವಿನಲ್ಲಿ ತೋರಿಸ್ತಾರೆ ಅಡ್ವರ್ಟೈಸ್ಮೆಂಟಲ್ಲಿ ಉಬ್ಬಿರೋ ಥರ. ಸೊ ಆ ಥರ ನಾವೇ ಮಾಡಿದಾಗ ಅದು ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಮತ್ತು 2 ಲೇಯರ್ಸ್ ಇರೋದ್ರಿಂದ ತಿನ್ನೋದಕ್ಕೂ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ. ನೋಡಿ ಯಾವ ಥರ ಉಬ್ಬು ಬರ್ತಿದೆ ಅಂತೇಳಿ. ಆದಷ್ಟು ಬೇಯಿಸಿ ಚೆನ್ನಾಗಿ. ಅಂದರೆ ತುಂಬ ಬ್ಲ್ಯಾಕ್ ಆಗಲಿಕ್ಕೆ ಬಿಡಬೇಡಿ.
ಸೊ ಅವಾಗವಾಗ ನಾವು ಅದನ್ನು ಚೇಂಜ್ ಮಾಡ್ತಾಯಿದ್ರೆ, ಉಲ್ಟಾ ಮಾಡ್ತಾಯಿದ್ರೆ ಸೊ ಹಸಿ ಆ ಥರ ತುಂಬ ಬ್ಲ್ಯಾಕ್ ಎಲ್ಲ ಆಗೋದಿಲ್ಲ. ಈ ಥರ ಜಸ್ಟ್ ಒಂದು 10-15 ಮಿನಿಟ್ಸ್ಗೆ ನಾನು ಒಂದು 10 ಅಥವಾ 15 ಚಪಾತಿವರೆಗೂ ಮಾಡ್ಬೋದು. ನೋಡಿ ಇವಾಗ ನಿಮಗೆ ಅದು ಉಬ್ಬಿರೋದು ಎಷ್ಟು ಚೆನ್ನಾಗಿ ಗೊತ್ತಾಗ್ತಾ ಇದೆ. ಇದಕ್ಕೆ ಚಟ್ನಿ ಅಥವಾ ಇದು ಪಲ್ಯ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ.